ವಿಡಿಯೋದಲ್ಲಿ ಮಾತಾಡಿದ್ದೆ. ಈ ವಿಡಿಯೋ ದರಿದ್ರದಂತಗಳ ಈ ನಾಯಿ. ನಮಸ್ತೆ ಕಮಸ್, ನಾನು ಶರತ್. ಸೊ ಈ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ ಅಂದರೆ ಒನ್ ಪೀಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಸೊ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ನಾಯ್ಸ್ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಗಳಿಂದ ಸ್ವಲ್ಪ ಸರಿ ಮಾಡೋಣ. ಸೊ ಇದು ನನ್ನ ಚಾನಲ್ ಇಂಟ್ರೊಡಕ್ಷನ್ ಕೊಡೋಣ ಅಂದರೆ, ನನ್ನ ಚಾನಲಲ್ಲಿ ನಾನು ಯಾವ ಟೈಪ್ ಆಫ್ ಕಂಟೆಂಟ್ ಪೋಸ್ಟ್ ಮಾಡ್ತೀನಿ ಅಂದರೆ ಫಿಲ್ಮ್ ರಿವ್ಯೂಸ್ ಆಗ್ತಾಯಿದ್ದೆ, ಫುಡ್ ರಿವ್ಯೂ ಮಾಡ್ತಾಯಿದ್ದೆ, ಮತ್ತು ವಿಡಿಯೋ ಮಾಡೋಣ ಅಂತ ಬಂದೆ. ಮಧ್ಯದಲ್ಲಿ ಸ್ವಲ್ಪ ಇತ್ತು, ಈಗೆಲ್ಲ ಮುಗಿಸ್ಕೊಂಡು ಒನ್ ಪೀಸ್ ನೋಡಿದೆ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಬಂದೆ. ಒನ್ ಪೀಸ್ ಇದೇ ನನ್ನ ಚಾನಲಲ್ಲಿ ಫಸ್ಟು ನರುಟೋ ಬಗ್ಗೆ ಅಪ್ಲೋಡ್ ಮಾಡಿದ್ದೆ. ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಸುಮಾರು ವಿಡಿಯೋಸ್ ಹಾಕಿದ್ದೀನಿ. ನಿಮಗೆ ಯಾವ ವಿಡಿಯೋ ಇಷ್ಟ ಆಯ್ತೋ ಅದು ನೋಡಿ ಕಾಮೆಂಟ್ ಮಾಡಿ. ಸೊ ನಾನು ಆ್ಯನಿಮೆ ಬಗ್ಗೆ ನರುಟೋ ವಿಡಿಯೋದಲ್ಲೇ ಮಾತಾಡಿದ್ದೆ. ಅದಕ್ಕೆ ಸಪ್ರೇಟ್ ವಿಡಿಯೋ ಹಾಕಬೇಕಾಗಿತ್ತು ಅಂತ ಸ್ವಲ್ಪ ಜನ ಹೇಳಿದರು. ನಾನು ಅದ್ರ ಬಗ್ಗೆನೂ ಹಾಕೋಣ ಅಂತ ಇದ್ದೀನಿ. ಸೊ ಒನ್ ಪೀಸ್ ಬಗ್ಗೆ ಸ್ಪೆಷಲ್ ವಿಡಿಯೋ ಮಾಡೋಣ ಅಂತ ಈಗ ಬಂದಿದ್ದೀನಿ. ಸರಿ, ಒನ್ ಪೀಸ್ ಏನಪ್ಪ ಒನ್ ಪೀಸು, ಇದನ್ನು 2 ಪೀಸ್ ಕೇಳಿದ್ದೀನಿ, ಇದೇನು ಒನ್ ಪೀಸ್ ಅಂತ ಕೇಳಿ ಈ ಥರ ಕ್ರಿಂಜ್ ಕಾಮಿಡಿ ಎಲ್ಲ ಮಾಡಬೇಡಿ. ಒನ್ ಪೀಸ್ ಅನ್ನೋದು ಒಂದು ಆ್ಯನಿಮೆ. ಅದು ಬಂದು ಗೋಟೆಡ್ ಆ್ಯನಿಮೆ ಅಂತಲೇ ಹೇಳ್ಬೋದು. ಒಂದು ಆ್ಯನಿಮೆ ಅಂತ ತೆಗೆದ್ರೇ ಒನ್ ಪೀಸ್, ನರುಟೋ, ಬ್ಲೀಚ್, ಇದು 3 ಬಿಗ್ 3. ಸೊ ನಮಗೆಲ್ಲ ಗೊತ್ತಿರೋಂಗೆ ಡ್ರ್ಯಾಗನ್ ಬಾಲ್ ಇದೆಯಲ್ಲ. ಸೊ ಡ್ರ್ಯಾಗನ್ ಬಾಲ್ ಯಾವ ಲೆವೆಲಿಗೆ ಕ್ರೇಜ್ ಇದೆಯೋ, ಯಾವ ಲೆವೆಲಿಗೆ ಡ್ರ್ಯಾಗನ್ ಬಾಲಿಗೆ ಒಂದು ಕಲ್ಟ್ ಫ್ಯಾನ್ಸ್ ಇದ್ದಾರೋ ಆ ರೇಂಜಿಗೆ ಒನ್ ಪೀಸಿಗೂ ಇದ್ದಾರೆ. ಸೊ ಆ ಕಲ್ಟ್ ಫ್ಯಾನ್ಸಲ್ಲಿ ನಾನು ಒಬ್ಬ ಅಂತ ಹೇಳೋಕ್ಕೆ ನಿಮ್ಮ ಹತ್ರ ಇಷ್ಟಪಡ್ತೀನಿ. ಸೊ ನನಗೆ ಈ ಒನ್ ಪೀಸ್ ಪರಿಚಯ ಹೇಗಾಯ್ತಂದರೆ, ಅದೇ ಅನಿಮೆ ನೋಡೋಣ ಅಂತ ಸ್ಟಾರ್ಟ್ ಮಾಡಿದಾಗ ಯಾವ್ದಾವ್ದಪ್ಪ ಇದೆ ಅಂತ ನೋಡಿದೆ. ನರುಟೋ ನೋಡಿದೆ, ಮುಗಿಸಾಯಿತು. ಡೆತ್ ನೋಟ್ ನೋಡಿದೆ, ಹೇಳ್ದಂಗೆ ನಿಮಗೆ ಇದ್ದಂಗೆ. ಸೊ ಇದಾದ್ಮೇಲೆ ಏನಿದೆ ಅಂತ ನೋಡೋಣ ಅಂದಾಗ ಯಾರೋ ಸಜೆಸ್ಟ್ ಮಾಡಿ ಒನ್ ಪೀಸ್ ನೋಡಿದೆಯಾ ಅಂತ. ಒನ್ ಪೀಸ್ ಅಂದಿದ ತಕ್ಷಣ ಫಸ್ಟ್ ನೆನಪಾಗದೆ 1000+ ಎಪಿಸೋಡ್ಸ್, 1000 ಚಿಲ್ಲರೆ ಎಪಿಸೋಡ್ ಯಾವನ್ ಕುತ್ಕೊಂಡು ನೋಡ್ತಾನೆ, ನಮಗೆಲ್ಲ ಕೆಲಸ ಇಲ್ವಾ ಅಂತ ಕೇಳ್ಬೋದು. ಎಲ್ಲರಿಗೂ ಕೆಲಸ ಇರುತ್ತೆ, ನನಗೂ ಕೆಲಸ ಇದೆ. ಆದರೆ ನಾನು ಈ 1000 ಚಿಲ್ಲರೆ ಎಪಿಸೋಡ್ನ 1.5 ವರ್ಷದಿಂದ ನೋಡ್ತಾ ಇದ್ದೀನಿ. 1.5 ಇಯರ್ಸಿಂದ ನೋಡಿ ಈಗ ಎಗೇನ್ ಡೈಲಾಗ್ ಬಂದು ಕಂಪ್ಲೀಟ್ ಮಾಡಿದೆ. ಸೊ ಈ ವಿಡಿಯೋದಲ್ಲಿ ಆದರೂ ನಾನು ಒನ್ ಪೀಸ್ ನೋಡಿ ನನಗೆ ಏನು ಎಕ್ಸ್ಪೀರಿಯನ್ಸ್ ಆಯಿತು ಅದ್ರ ಬಗ್ಗೆ ನಿಮ್ಮ ಹತ್ರ ಹೇಳಬೇಕಂತ ಇಷ್ಟಪಡ್ತೀನಿ. ಸೊ ಫಸ್ಟು ಹೇಳ್ದಂಗೆ 1000+ ಎಪಿಸೋಡ್ಸ್ ಕುತ್ಕೊಂಡು ನೋಡಿದ್ದಾಯಿತು. ಸೊ ಇಷ್ಟು ದೊಡ್ಡ ಒಂದು ಸಾಗ, ಒಂದು ಆರ್ಕ್ಸ್ ಇರೋ ಒಂದು ಆ್ಯನಿಮೆನ ತುಂಬ ಕಮ್ಮಿ, ಅದರಲ್ಲಿ ಇದು ಬೆಸ್ಟ್ ಆಗಿದೆ. ಇನ್ಫ್ಯಾಕ್ಟ್ ಇದು ಗೋಟೆಡ್ ಅನಿಮೆ ಅಂತಲೇ ಹೇಳ್ಬೋದು. ಅಷ್ಟು ಒಂದು ಬೆಸ್ಟ್ ಅನಿಮೆ. ಈ ಅನಿಮೆ ನೋಡಿ ನರುಟೋಗೆ ನಾನು ಯಾವ ಲೆವೆಲ್ ಫ್ಯಾನೋ ಅದಕ್ಕಿಂತ ಒಂದು 100 ಪಟ್ಟು ಒನ್ ಪೀಸ್ ಫ್ಯಾನ್ ಆಗಿದ್ದೀನಿ. ಇವಾಗ ನಾನು ಎಷ್ಟು ಅನಿಮೆ ನೋಡಿದ್ರು ಒನ್ ಪೀಸ್ ಕೊಟ್ಟಿದ್ದು ಒಂದು ಫೀಲು, ಒನ್ ಪೀಸ್ ಮಾಡಿದ್ದು ನನಗೆ ನನ್ನ ಒಳಗೆ ಒನ್ ಪೀಸ್ ಮಾಡಿದ ಒಂದು ಇಂಪ್ಯಾಕ್ಟು ಅದು ಯಾವುದು ಬೇರೆ ಅನಿಮೆ ಮಾಡಿದ್ಯಾ ಅಂದರೆ ಮಾಡಿದೆ. ಆದರೆ ಈ ಒನ್ ಪೀಸ್ ಅಷ್ಟು ನನಗೆ ಯಾವುದು ಅಷ್ಟು ಬಂದು ಮಾಡಿಲ್ಲ ಅಂತ ಹೇಳ್ಬೋದು. ಅಷ್ಟು ನನಗೆ ಫೇವ್ರೇಟ್ ಆಗಿರೋ ಒನ್ ಪೀಸ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಫಸ್ಟು ಒನ್ ಪೀಸಲ್ಲಿ ಏನಪ್ಪ ಒನ್ ಪೀಸ್ ಅಂದರೆ, ಅದೊಂದು ಟ್ರೆಷರ್ ಹಂಟ್ ಕತೆ ಥರ ಸ್ಟಾರ್ಟ್ ಆಗುತ್ತೆ. ಒಬ್ಬ ಮಂಕಿ ಡಿ ಲೂಫಿ ಅನ್ನೋನು ಪ್ರೋಟೋಗನಿಸ್ಟ್, ಅವನೇ ಈ ಆ್ಯನಿಮೆ ಹೀರೋ. ಸೊ ಇವನು ಬಂದು ಸಮುದ್ರಕ್ಕೆ ಸೇಲ್ ಮಾಡೋಣ ಅಂತ ಹೋಗ್ತಾನೆ. ಅಲ್ಲಿ ಇವನು ಮಾಡೋ ಅವನು ಎಕ್ಸ್ಪ್ಲೋರ್ ಮಾಡೋ ವಿಷಯಗಳು, ಅವನ ಅಡ್ವೆಂಚರ್ ಆಗೋ ಅವನ ಟೀಮ್ ಜೊತೆ, ಅವನ ಕ್ರೂ ಮೆಂಬರ್ ಅಂದರೆ, ಸೊ ಅವನು ಕ್ಯಾಪ್ಟನ್ ಆಗ್ತಾನೆ, ವೈಸ್ ಕ್ಯಾಪ್ಟನ್ ಬರ್ತಾರೆ. ಸೊ ಕ್ರೂ ಮೆಂಬರ್ಸ್ ಎಲ್ಲ ಬರ್ತಾರೆ. ಇವರೆಲ್ಲ ಪೈರೇಟ್ಸ್, ಇವರೆಲ್ಲ ಸಮುದ್ರದಲ್ಲಿ ಪೈರೇಟ್ಸ್ ಆಫ್ ದ ಕೆರೆಬಿಯನ್ ನೋಡಿರ್ಬೋದು. ಆದರೆ ಈ ಆ್ಯನಿಮೆ ಬಂದು ಡಿಫ್ರೆಂಟ್, ಅದಕ್ಕಿಂತ ತುಂಬ ಡಿಫ್ರೆಂಟು. ಫಸ್ಟು ಈ ಥರ ಸ್ಟಾರ್ಟ್ ಆಗುತ್ತೆ. ಎಲ್ಲ ಕ್ರೂ ಆಗಿ ಒಂದು ಇದಾಗಿ ಪೈರೇಟ್ಸ್ ಅಲ್ಲ, ಹೆಂಗೆ ಇವರು ಆ ಟ್ರೆಷರ್ ಒನ್ ಪೀಸ್ ಅನ್ನೋದನ್ನ ಹುಡ್ಕೊಂಡು ಹೋಗ್ತಾರೆ, ಅದೇ ಕಥೆಯಾಗಿ ಸ್ಟಾರ್ಟ್ ಆಗುತ್ತೆ. ಆದರೆ ಇದು ರಿಯಲ್ ಸ್ಟೋರಿ ಇವಾಗ ಬಿಗಿನ್ ಆಗಿದೆ. 1100 ಎಪಿಸೋಡ್ ಆದಮೇಲೆ ಈಗ ಬಿಗಿನ್ ಆಗಿದೆ ಏನು ಕತೆ ಅಂತ ರಿವೀಲ್ ಆಗಿದೆ. ಅಷ್ಟು ವಿಷಯನೂ ಫೋರ್ ಶ್ಯಾಡೋವಿಂಗ್ ಆಗಿ ಮಾಡ್ಕೊಂಡ್ಬಂದಿದ್ದಾರೆ. ನಿಮಗೆ ತುಂಬ ಇಷ್ಟ ಆಗುತ್ತೆ. ನಾ ಹೇಳ್ತಿದ್ದೀನಲ್ಲ, ಒಂದು ಕೋಟ್ ಹೇಳ್ಬೋದು, ಥೆರಪಿ ಇಸ್ ಎಕ್ಸ್ಪೆನ್ಸಿವ್, ಐ ಲೈಕ್ ದಿಸ್ ಸಾಂಗ್, ಐ ಲೈಕ್ ದಿಸ್ ಮೂವಿ ಅಂತ ಹೇಳ್ತಾರಲ್ಲ. ಸೊ ಅದೇ ಥರನೇ ನನಗೆ ಒನ್ ಪೀಸು ಅಷ್ಟು ನನ್ನ ಹೇಳ್ದಂಗೆ ತುಂಬ ನನಗೆ ಕನೆಕ್ಟ್ ಆಗಿರೋ ಒಂದು ಆ್ಯನಿಮೆ ಇದು. ಗೋಲ್ಡ್ ರಾಜರ್ ಅನ್ನೋ ಒಬ್ಬ ಪೈರೇಟ್, ಅವ್ನು ಬಂದು ಕಿಂಗ್ ಆಫ್ ದ ಪೈರೇಟ್ಸ್ ಆಗಿರ್ತಾನೆ. ಕಿಂಗ್ ಆಫ್ ದ ಪೈರೇಟ್ಸ್ ಅಂದರೆ ಈ ಒನ್ ಪೀಸ್ ವರ್ಲ್ಡಲ್ಲಿರೋ ಎಲ್ಲ ದ್ವೀಪಗಳನ್ನು ನೋಡಿ, ಎಲ್ಲ ಜಾಗನೂ ಎಕ್ಸ್ಪ್ಲೋರ್ ಮಾಡಿ, ಎಲ್ಲ ಅವನ ಟ್ರೆಷರ್ನ ಒಂದು ಜಾಗದಲ್ಲಿ ಇಟ್ಟಿರ್ತಾನೆ. ಅದೇ ಒಂದು ಒನ್ ಪೀಸ್ ಅಂತ ಹೇಳ್ತಾರೆ. ಸೊ ಆ ಒನ್ ಪೀಸನ್ನ ಇವರು ಮತ್ತು ಇನ್ನೂ ವಿಲ್ಲನ್ಸು, ನಮ್ಮ ಹೀರೋ ಗ್ರೂಪ್, ಇವರೆಲ್ಲ ಹೇಗೆ ಹೋಗಿ ಕಂಡುಹಿಡ್ತಾರೆ, ಎಕ್ಸ್ಪ್ಲೋರ್ ಮಾಡ್ತಾರೆ, ಅಡ್ವೆಂಚರಸ್ ಆಗಿರುತ್ತೆ ಅನ್ನೋದೇ ಈ ಸ್ಟೋರಿ. ಈ ಥರ ಹೋಗುತ್ತೆ ಕತೆ. ಸೊ ಫಸ್ಟ್ ನೋಡ್ಬೇಕಂದ್ರೆ 1100 ಎಪಿಸೋಡ್ ಯಾರಪ್ಪ ಕುತ್ಕೊಂಡು ನೋಡ್ತಾರೆ. ಅಷ್ಟು ಏನಿದೆ ಅಂತ ಹೇಳಿದ್ರೆ, ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿರೋ ಸ್ಟೋರಿ, ಅಷ್ಟು ಡೀಟೇಲ್ಸು, ಅಷ್ಟು ಕ್ಯಾರೆಕ್ಟರ್ಸು, ಆ ಕ್ಯಾರೆಕ್ಟರ್ಗೆ ಡೆಪ್ತು, ಬ್ಯಾಕ್ ಸ್ಟೋರಿ ಎಲ್ಲದೂ ಬರುತ್ತೆ. ಸೊ ಇದರಲ್ಲಿ
ಇದು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಹೇಳಕ್ಕಿಲ್ಲ, ಯಾಕಂದರೆ ಒಂದು ಹೋಲ್ಸಮ್ ಆಗಿರೋ ಒಂದು ಪ್ಯಾಕೇಜ್. ನಾನು ಹೇಳ್ದಂಗೆ ಆ್ಯಕ್ಷನ್, ಎಂಟರ್ಟೈನ್ಮೆಂಟ್, ನಿಮಗೆ ಎಮೋಷನ್ಸ್ ಎಲ್ಲ ಅಷ್ಟು ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿದೆ. ನಾನು ಹೇಳ್ದಂಗೆ ಒರೆವಾ ಮೊಂಕಿ ಡಿ ಲೂಫಿ ಕೈಸುಗೋ ನೀವು ನರಕದ ಆ ಥರ ನಮ್ಮ ಲೂಫಿನ ನೀವು ಫಾಲೋ ಮಾಡ್ಕೊಂಡು ಹೋದ್ರಿ ಅಂದರೆ ಅವನು ಮಾಡೋ ಅಡ್ವೆಂಚರ್ಸು ಈ ಥರ ಲೂಫಿ ಥರ ಇನ್ನೂ ಸುಮಾರು ಕ್ಯಾರೆಕ್ಟರ್ ಬರುತ್ತೆ. ಲೂಫಿ, ನಾಮಿ, ಝೋರೋ, ಸಾಂಜಿ, ಉಸೋಪ್, ಈ ಥರ ಸುಮಾರು ಕ್ಯಾರೆಕ್ಟರ್ ಬರುತ್ತೆ. ಇಷ್ಟು ಕ್ಯಾರೆಕ್ಟ್ರೂ ಒಂದು ಆ ಎಲ್ಲ ಕ್ಯಾರೆಕ್ಟ್ರಿಗೂ ಒಂದು ಡೆಪ್ತ್ ಇರುತ್ತೆ. ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ಅನಿಮೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅದೇ ಹೇಳಿದ್ನಲ್ಲ, ಯಾಕೆ ಒನ್ ಪೀಸ್ ನೋಡ್ಬೇಕಂದ್ರೆ ಎಲ್ಲದೂ ಇದೆ. ಇನ್ನೂ ಒನ್ ಪೀಸಲ್ಲಿ ಏನು ನಾವು ಒನ್ ಪೀಸ್ ಬ್ಯೂಟಿ ಏನಂದರೆ ಕರೆಂಟ್ಲಿ ವರ್ಲ್ಡಲ್ಲಿ ಏನೇನು ನಡೀತಾ ಇದೆಯೋ ಎಲ್ಲದನ್ನೂ ಅಡ್ರೆಸ್ ಮಾಡಿದ್ದಾರೆ. ಸ್ಲೇವರಿಯಿಂದ ಹಿಡಿದು ರೇಸಿಸಮ್ಮು, ಮಾಫಿಯಾ, ಮತ್ತು ಏನೇನು ಕರೆಂಟ್ಲಿ ಏನೇನು ನಡೀತಾ ಇದೆಯೋ, ಪೊಲಿಟಿಷಿಯನ್ಸ್ ಯಾವ ಥರ ಬಿಹೇವ್ ಮಾಡ್ತಾರೆ, ಗೌರ್ಮೆಂಟ್ ಯಾವ ಥರ ಬಿಹೇವ್ ಮಾಡುತ್ತೆ, ಇದೆಲ್ಲ ವಿಷಯನೂ ಕರೆಂಟ್ಲಿ ನಡೆಯೋ ಎಲ್ಲ ವಿಷಯಗಳನ್ನು ಇದರಲ್ಲಿ ಅಡ್ರೆಸ್ ಮಾಡಿದರೆ ಅದೇ ಇದ್ರ ಬ್ಯೂಟಿ ಅಂತ ಹೇಳ್ಬೋದು. ಇನ್ನೂ ಕನೆಕ್ಟ್ ಆಗುತ್ತೆ, ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟು ಕ್ಯಾರೆಕ್ಟರ್ಸು ಇದೆ. ಸೊ ಅದಕ್ಕೋಸ್ಕರ ನಿಮಗೆ ಡೆಫಿನೆಟ್ಲಿ ಈ ಆ್ಯನಿಮೆ ನಿಮಗೆ ಒನ್ ಪೀಸ್ ಇಷ್ಟ ಆಗುತ್ತೆ. ಸೊ ಇದು ಒಂದು ಸೈಡ್ ಇದೆ, ಓಕೆನಾ. ನಾನು ಹೇಳ್ದಂಗೆ ಸ್ಟೋರಿ ಬಿಲ್ಡಿಂಗ್ ಇದೆ, ಸ್ಟೋರಿ ಚೆನ್ನಾಗಿದೆ, ಎಲ್ಲ ಕ್ಯಾರೆಕ್ಟರ್ಸ್ಗೂ ಡೆಪ್ತ್ ಚೆನ್ನಾಗಿದೆ, ವರ್ಲ್ಡ್ ಬಿಲ್ಡಿಂಗು ಚೆನ್ನಾಗಿದೆ, ಇದೆಲ್ಲ ಚೆನ್ನಾಗಿದೆ. ಆದರೂ ಒಂದು ಗ್ರೂಪು ಒನ್ ಪೀಸ್ ಈಸ್ ಓವರ್ ರೇಟೆಡ್ ಬ್ರೋ ಅಂತಾರೆ. ಯಾಕೆ ಅಂದರೆ 1100 ಎಪಿಸೋಡ್ಸ್ ಇದೆ, ಒಂದು ಪೇಸಿಂಗ್ ತುಂಬ ತುಂಬ ಸ್ಲೋ. ಒಂದು ಆರ್ಕ್ ಇದೆ ಆ್ಯಕ್ಚುಲಿ, ಇದು ಒಂದು ನಿಮಗೆ ಒಂದು 500-600 ಎಪಿಸೋಡ್ ಆದಮೇಲೆ ನಡೆಯೋ ಆರ್ಕ್ ಒಂದು ದಿನದಲ್ಲಿ ನಡೆಯೋ ಕತೆ. ಆಲ್ಮೋಸ್ಟ್ ನಿಮಗೆ ಒಂದು 100+ ಎಪಿಸೋಡ್ ಇದೆ ಆ ಆರ್ಕಲ್ಲಿ. ಅಷ್ಟು ಎಳಿತಾರೆ. ಆದರೆ ನಿಮಗೆ ನಾನು ಹೇಳೋದೇನೆಂದರೆ, ನೀವು ಕುತ್ಕೊಂಡು ನೋಡಿ ಒಂದೇ ನೀವು ದಿನ 10 ಎಪಿಸೋಡ್ ನೋಡಿ ಮುಗಿಸಿ ಅಂತ ಹೇಳಲ್ಲ. ನಿಮಗೆ ಫ್ರೀ ಇದ್ದರೆ ನೋಡಿ, ಅಫ್ಕೋರ್ಸ್ ನೀವು ಫ್ರೀ ಇದ್ರೇ ನೋಡಬೇಕಿದು. ಫ್ರೀ ಇದ್ದರೆ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಇಲ್ವಾ, ನಾನು ಅನಿಮೆ ಎಲ್ಲ ನೋಡಲ್ಲಪ್ಪ, ನಾನು ಬರೀ ಓದಿದ್ರೆ ನಾನು ಜಸ್ಟ್ ಮಾಂಗಾ ಓದ್ತೀನಿ, ಮಾಂಗಾ ಬಗ್ಗೆ ನಿಮಗೆ ಹೇಳಿದ್ದೀನಿ. ಸೊ ಮಾಂಗಾ ಓದ್ತೀನಿ ಅಂದರೆ ಮಾಂಗಾ ಇದೆ. ಏನು ಯಾವನು ಓದ್ಕೊಂಡು ಕೊಡ್ತಾನೆ ಗುರು, ನನಗೆ ಬೋರ್ ಹೊಡೆಯುತ್ತೆ ಅಂದರೆ ಅದಕ್ಕೂ ಓಕೆ. ನೆಟ್ಫ್ಲಿಕ್ಸ್ ಈಗ ಅಡಾಪ್ಟ್ ಮಾಡ್ತಾ ಇದ್ದಾರೆ ಅನಿಮೆನ, ಇದೇ ಅನಿಮೆನ ರೀಮೇಕ್ ಮಾಡ್ತಿದ್ದಾರೆ. ಅವ್ರು ಬಂದ್ಬಿಟ್ಟು ಎಷ್ಟು ಕ್ರಿಸ್ಪಾಗಿ ಹೇಳೋಕ್ಕಾಗುತ್ತೋ ಅಷ್ಟು ಫೇಸಿಂಗ್ ಫಾಸ್ಟಾಗಿ ತುಂಬ ಎಲ್ಲರಿಗೂ ಮುಗಿಸ್ತಾ ಇದ್ದಾರೆ. ಸೊ ನಿಮಗೆ ಅದು ಇನ್ನೂ ಇಷ್ಟ ಆಗುತ್ತೆ. ನಾನು ಹೇಳ್ತಿರೋದು ಲೈವ್ ಆ್ಯಕ್ಷನ್ ಒಂದು ಕಡೆ ನೆಟ್ಫ್ಲಿಕ್ಸ್ ಮಾಡ್ತಿದ್ದಾರೆ, ಅನಿಮೆನೂ ಅಡಾಪ್ಟ್ ಮಾಡ್ತಿದ್ದಾರೆ. ಅಟ್ಯಾಕ್ ಆನ್ ಟೈಟನ್ ಸ್ಟುಡಿಯೋ ಜೊತೆ ಸೇರಿ ಮಾಡ್ತಾ ಇದ್ದಾರೆ. ಸೊ ಬೆಸ್ಟ್ ಔಟ್ಪುಟ್ ಆಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಬ್ಯೂಟಿ ಇದೆ. ಸೊ ಅದೇ ನಾನು ಈ ವಿಡಿಯೋ ಮಾಡಬೇಕಂತ ಬಂದಿದ್ದು. ಇದು ಎಷ್ಟು ಹೊತ್ತು ನಾನು ಮಾತಾಡಿದೆ ಅಂತ ಗೊತ್ತಿಲ್ಲ. ನಾನು ಮಾತಾಡ್ಬೇಕಾದ್ರೆ ತುಂಬ ಮಾತಾಡಬೇಕು, ಆದರೆ ನಿಮಗೆ ಯಾವುದೇ ಮಾತಾಡಿದ್ರು ಸ್ಪಾಯ್ಲರ್ ಆಗಿಬಿಡುತ್ತೆ. ಸೊ ಇಲ್ಲಿಗೆ ಇದನ್ನು ಮುಗಿಸೋಣ ಅಂತ ಇದ್ದೀನಿ. ನೆಕ್ಸ್ಟ್ ಬಂದು ಇದರಲ್ಲಿ ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ, ಒನ್ ಪೀಸಲ್ಲೇ ನನ್ನ ಫೇವ್ರೆಟ್ ಅಂದರೆ ಅಫ್ಕೋರ್ಸ್ ಲೂಫಿ, ಮೊಂಕಿ ಡಿ ಲೂಫಿ. ಇನ್ನೊಂದು ಉಸೋಪ್. ಅದು ಯಾಕೆ ನಾನು ಹೇಳ್ತೀನಿ ಅಂದರೆ ಗೊತ್ತಾಗುತ್ತೆ. ಉಸೋಪ್ ಇಸ್ ಲಿಟ್ರಲಿ ಮೀ. ಅನಿಮೆ ನೋಡಿದ್ರೆ ಗೊತ್ತಾಗುತ್ತೆ. ಆ ಥರ ಉಸೋಪಿಗೆ ನನಗೊಂದು ಕನೆಕ್ಷನ್ ಇದೆ. ಸೊ ಇಷ್ಟು ಒಳ್ಳೆ ಅನಿಮೆ ನೀವು ನೋಡಿ ಮಿಸ್ ಮಾಡಬೇಡಿ ಅಂತ ನಾನು ಹೇಳ್ಕೊಳ್ತೀನಿ. ತುಂಬ ಒಳ್ಳೆ ಅನಿಮೆ. ಸೊ ಈ ನನ್ನ ಚಾನಲಲ್ಲಿ ಈ ಟೈಪ್ ಆಫ್ ಆ್ಯನಿಮೆ ಕಂಟೆಂಟನ್ನು ಹಾಕ್ತಾ ಇರ್ತೀನಿ. ನೆಕ್ಸ್ಟ್ ಬರೋ ವೀಕಲ್ಲಿ ಹಾಕ್ತಾ ಇರ್ತೀನಿ. ಸೊ ಈ ವಿಡಿಯೋದಲ್ಲಿ ನನ್ನ ಫ್ಲೋ ಹೇಗಿತ್ತು ಇದೆಲ್ಲ ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ 1 ಇಯರ್ ಆದಮೇಲೆ 1 ಇಯರ್ 1.5 ಇಯರ್ ಆದಮೇಲೆ ನಾನು ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಮೈಂಡಲ್ಲಿ ಏನಿದೆಯೋ, ಇದು ಸ್ಕ್ರಿಪ್ಟ್ ಏನು ಬರ್ದಿಲ್ಲ, ಏನೂ ಇಲ್ಲ. ನನ್ನ ಮೈಂಡಲ್ಲಿ ಏನು ಅನ್ನಿಸ್ತೋ ಅದು ಮಾತಾಡಿದ್ದೀನಿ. ಸೊ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶರತ್ ಸ್ಕ್ರೀನ್ ಸ್ಟೋರೀಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಬಾಯ್.